ಬಸ್ ದರ ಏರಿಕೆಯಿಂದಾನೇ ಇನ್ನೂ ಚೇತರಿಸಿಕೊಳ್ಳದ ಸಿಟಿ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸೋದಕ್ಕೆ ರೆಡಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಇತ್ತೀಚೆಗಷ್ಟೇ ಬಸ್ ದರ ಏರಿಕೆ ಆಗಿತ್ತು. ಇದೀಗ ಸಿಟಿ ಮಂದಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ನಮ್ಮ ಮೆಟ್ರೋದಲ್ಲಿ ಸಂಚಾರ ದುಬಾರಿಯಾಗಲಿದೆ. ಬಸ್ ಆಯ್ತು, ಈಗ ನಮ್ಮ ಮೆಟ್ರೋ ಸರತಿ. ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್. ಬಸ್ ಟಿಕೆಟ್ ದರದಿಂದ ಇನ್ನೂ ಸಿಟಿ ಜನ ಚೇತರಿಸಿಕೊಂಡಿಲ್ಲ. ಅಷ್ಟರಲ್ಲಿಯೇ ಮೆಟ್ರೋ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್ ನೀಡಿದೆ. ಶೇಕಡ 15ರಿಂದ 20ರಷ್ಟು ದರ ಹೆಚ್ಚಳಕ್ಕೆ ನಿರ್ಧಾರ. ನಾಳೆ ಹೊಸ ದರದ ಬಗ್ಗೆ ಅಧಿಕೃತ ಘೋಷಣೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 15ರಿಂದ 20ರಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮೆಟ್ರೋ ದರ ಹೆಚ್ಚಳದ ಅಧಿಕೃತ ಆದೇಶ ಹೊರಬೀಳಲಿದೆ. ಯಾವತ್ತಿಂದ ನಾವು ಅದನ್ನು ಚಾಲನೆಗೆ ತರಬೇಕು, ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಅವರು ನಾಳೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ನಾಳೆ ನಾವು ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ನಾವು ನಾಳೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪ್ರೆಸ್ ಮೀಟಲ್ಲಿ ನಾವು ಇದನ್ನು ನಾಳೆ ತಿಳಿಸ್ಕೊಡ್ತೀವಿ. ಇನ್ನು 2 ಸಮಯಕ್ಕೆ ವಿಭಿನ್ನ ದರಗಳನ್ನು ಜಾರಿಗೆ ತರಲು ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ. ರಜೆ ದಿನ ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಅಲ್ಲದೆ ನಾನ್ ಪೀಕ್ ಅವರ್ನಲ್ಲಿ ಡಿಸ್ಕೌಂಟ್ ನೀಡಲು, ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯೊಳಗೆ ಮತ್ತು ಸಂಜೆ 4 ಗಂಟೆಯವರೆಗೂ ರಿಯಾಯಿತಿ ನೀಡಲು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆಯಂತೆ. ನಮ್ಮ ಮೆಟ್ರೋ ಬೆಂಗಳೂರು ಜನರ ಸಂಚಾರಿ ಜೀವನಾಡಿ ಆಗಿದೆ. ಆದ್ರೀಗ ಪ್ರಯಾಣಿಕರ ಪ್ರಯಾಣ ದುಬಾರಿ ಆಗೋದು ಖಚಿತವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ ದರ ಏರಿಕೆಯಿಂದಾನೇ ಇನ್ನೂ ಚೇತರಿಸಿಕೊಳ್ಳದ ಸಿಟಿ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸೋದಕ್ಕೆ ರೆಡಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಇತ್ತೀಚೆಗಷ್ಟೇ ಬಸ್ ದರ ಏರಿಕೆ ಆಗಿತ್ತು. ಇದೀಗ ಸಿಟಿ ಮಂದಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ನಮ್ಮ ಮೆಟ್ರೋದಲ್ಲಿ ಸಂಚಾರ ದುಬಾರಿಯಾಗಲಿದೆ. ಬಸ್ ಆಯ್ತು, ಈಗ ನಮ್ಮ ಮೆಟ್ರೋ ಸರತಿ. ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್. ಬಸ್ ಟಿಕೆಟ್ ದರದಿಂದ ಇನ್ನೂ ಸಿಟಿ ಜನ ಚೇತರಿಸಿಕೊಂಡಿಲ್ಲ. ಅಷ್ಟರಲ್ಲಿಯೇ ಮೆಟ್ರೋ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್ ನೀಡಿದೆ. ಶೇಕಡ 15ರಿಂದ 20ರಷ್ಟು ದರ ಹೆಚ್ಚಳಕ್ಕೆ ನಿರ್ಧಾರ. ನಾಳೆ ಹೊಸ ದರದ ಬಗ್ಗೆ ಅಧಿಕೃತ ಘೋಷಣೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 15ರಿಂದ 20ರಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮೆಟ್ರೋ ದರ ಹೆಚ್ಚಳದ ಅಧಿಕೃತ ಆದೇಶ ಹೊರಬೀಳಲಿದೆ. ಯಾವತ್ತಿಂದ ನಾವು ಅದನ್ನು ಚಾಲನೆಗೆ ತರಬೇಕು, ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಅವರು ನಾಳೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ನಾಳೆ ನಾವು ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ನಾವು ನಾಳೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪ್ರೆಸ್ ಮೀಟಲ್ಲಿ ನಾವು ಇದನ್ನು ನಾಳೆ ತಿಳಿಸ್ಕೊಡ್ತೀವಿ. ಇನ್ನು 2 ಸಮಯಕ್ಕೆ ವಿಭಿನ್ನ ದರಗಳನ್ನು ಜಾರಿಗೆ ತರಲು ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ. ರಜೆ ದಿನ ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಅಲ್ಲದೆ ನಾನ್ ಪೀಕ್ ಅವರ್ನಲ್ಲಿ ಡಿಸ್ಕೌಂಟ್ ನೀಡಲು, ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯೊಳಗೆ ಮತ್ತು ಸಂಜೆ 4 ಗಂಟೆಯವರೆಗೂ ರಿಯಾಯಿತಿ ನೀಡಲು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆಯಂತೆ. ನಮ್ಮ ಮೆಟ್ರೋ ಬೆಂಗಳೂರು ಜನರ ಸಂಚಾರಿ ಜೀವನಾಡಿ ಆಗಿದೆ. ಆದ್ರೀಗ ಪ್ರಯಾಣಿಕರ ಪ್ರಯಾಣ ದುಬಾರಿ ಆಗೋದು ಖಚಿತವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬಸ್ ದರ ಏರಿಕೆಯಿಂದಾನೇ ಇನ್ನೂ ಚೇತರಿಸಿಕೊಳ್ಳದ ಸಿಟಿ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸೋದಕ್ಕೆ ರೆಡಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಇತ್ತೀಚೆಗಷ್ಟೇ ಬಸ್ ದರ ಏರಿಕೆ ಆಗಿತ್ತು. ಇದೀಗ ಸಿಟಿ ಮಂದಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ನಮ್ಮ ಮೆಟ್ರೋದಲ್ಲಿ ಸಂಚಾರ ದುಬಾರಿಯಾಗಲಿದೆ. ಬಸ್ ಆಯ್ತು, ಈಗ ನಮ್ಮ ಮೆಟ್ರೋ ಸರದಿ. ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್. ಬಸ್ ಟಿಕೆಟ್ ದರದಿಂದ ಇನ್ನೂ ಸಿಟಿ ಜನ ಚೇತರಿಸಿಕೊಂಡಿಲ್ಲ. ಅಷ್ಟರಲ್ಲಿಯೇ ಮೆಟ್ರೋ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್ ನೀಡಿದೆ. ಶೇಕಡ 15ರಿಂದ 20ರಷ್ಟು ದರ ಹೆಚ್ಚಳಕ್ಕೆ ನಿರ್ಧಾರ. ನಾಳೆ ಹೊಸ ದರದ ಬಗ್ಗೆ ಅಧಿಕೃತ ಘೋಷಣೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 15ರಿಂದ 20ರಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮೆಟ್ರೋ ದರ ಹೆಚ್ಚಳದ ಅಧಿಕೃತ ಆದೇಶ ಹೊರಬೀಳಲಿದೆ. ಅದರಿಂದ ಯಾವತ್ತಿಂದ ನಾವು ಅದನ್ನು ಚಾಲನೆಗೆ ತರಬೇಕು, ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಅವರು ನಾಳೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ನಾಳೆ ನಾವು ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ನಾವು ನಾಳೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪ್ರೆಸ್ ಮೀಟಲ್ಲಿ ನಾವು ಇದನ್ನು ನಾಳೆ ತಿಳಿಸ್ಕೊಡ್ತೀವಿ. ಇನ್ನು 2 ಸಮಯಕ್ಕೆ ವಿಭಿನ್ನ ದರಗಳನ್ನು ಜಾರಿಗೆ ತರಲು ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ. ರಜೆ ದಿನ ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಅಲ್ಲದೆ ನಾನ್ ಪೀಕ್ ಅವರ್ನಲ್ಲಿ ಡಿಸ್ಕೌಂಟ್ ನೀಡಲು, ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯೊಳಗೆ ಮತ್ತು ಸಂಜೆ 4 ಗಂಟೆಯವರೆಗೂ ರಿಯಾಯಿತಿ ನೀಡಲು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆಯಂತೆ. ನಮ್ಮ ಮೆಟ್ರೋ ಬೆಂಗಳೂರು ಜನರ ಸಂಚಾರಿ ಜೀವನಾಡಿ ಆಗಿದೆ. ಆದ್ರೀಗ ಪ್ರಯಾಣಿಕರ ಪ್ರಯಾಣ ದುಬಾರಿ ಆಗೋದು ಖಚಿತವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ ದರ ಏರಿಕೆಯಿಂದಾನೇ ಇನ್ನೂ ಚೇತರಿಸಿಕೊಳ್ಳದ ಸಿಟಿ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸೋದಕ್ಕೆ ರೆಡಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಇತ್ತೀಚೆಗಷ್ಟೇ ಬಸ್ ದರ ಏರಿಕೆ ಆಗಿತ್ತು. ಇದೀಗ ಸಿಟಿ ಮಂದಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ನಮ್ಮ ಮೆಟ್ರೋದಲ್ಲಿ ಸಂಚಾರ ದುಬಾರಿಯಾಗಲಿದೆ. ಬಸ್ ಆಯ್ತು, ಈಗ ನಮ್ಮ ಮೆಟ್ರೋ ಸರದಿ. ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್. ಬಸ್ ಟಿಕೆಟ್ ದರದಿಂದ ಇನ್ನೂ ಸಿಟಿ ಜನ ಚೇತರಿಸಿಕೊಂಡಿಲ್ಲ. ಅಷ್ಟರಲ್ಲಿಯೇ ಮೆಟ್ರೋ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್ ನೀಡಿದೆ. ಶೇಕಡ 15ರಿಂದ 20ರಷ್ಟು ದರ ಹೆಚ್ಚಳಕ್ಕೆ ನಿರ್ಧಾರ. ನಾಳೆ ಹೊಸ ದರದ ಬಗ್ಗೆ ಅಧಿಕೃತ ಘೋಷಣೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 15ರಿಂದ 20ರಷ್ಟು ಹೆಚ್ಚಳ ಮಾಡಲು ನಿರ್ಧರಿಸಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಮೆಟ್ರೋ ದರ ಹೆಚ್ಚಳದ ಅಧಿಕೃತ ಆದೇಶ ಹೊರಬೀಳಲಿದೆ. ಅದರಿಂದ ಯಾವತ್ತಿಂದ ನಾವು ಅದನ್ನು ಚಾಲನೆಗೆ ತರಬೇಕು, ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಅವರು ನಾಳೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ನಾಳೆ ನಾವು ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ನಾವು ನಾಳೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪ್ರೆಸ್ ಮೀಟಲ್ಲಿ ನಾವು ಇದನ್ನು ನಾಳೆ ತಿಳಿಸ್ಕೊಡ್ತೀವಿ. ಇನ್ನು 2 ಸಮಯಕ್ಕೆ ವಿಭಿನ್ನ ದರಗಳನ್ನು ಜಾರಿಗೆ ತರಲು ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ. ರಜೆ ದಿನ ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಅಲ್ಲದೆ ನಾನ್ ಪೀಕ್ ಅವರ್ನಲ್ಲಿ ಡಿಸ್ಕೌಂಟ್ ನೀಡಲು, ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಯೊಳಗೆ ಮತ್ತು ಸಂಜೆ 4 ಗಂಟೆಯವರೆಗೂ ರಿಯಾಯಿತಿ ನೀಡಲು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆಯಂತೆ. ನಮ್ಮ ಮೆಟ್ರೋ ಬೆಂಗಳೂರು ಜನರ ಸಂಚಾರಿ ಜೀವನಾಡಿ ಆಗಿದೆ. ಆದ್ರೀಗ ಪ್ರಯಾಣಿಕರ ಪ್ರಯಾಣ ದುಬಾರಿ